ಬಾನಲೆ ಮತ್ತು ಚಂದ್ರಿಕೆಗೆ ತುಂಬ ಜನಪ್ರಿಯ ಕಾದಂಬರಿ. ಈ ವರ್ಷ ಅದು 12ನೇ ಮುದ್ರಣ ಕಾಣ್ತಾ ಇದೆ. ಬಹಳ ಹೆಚ್ಚು ಜನ ಓದಿದಂಥ ಬಹಳ ರಂಜನೀಯವಾದಂತಹ ಒಂದು ಕಾದಂಬರಿ. ಆ ಕಾದಂಬರಿಯಲ್ಲೂ ಕೂಡ ಮತ್ತೆ ಹಲವು ಹೊಸಬರನ್ನ ಹಾಕೊಂಡು, ಶಿವರಾಮ್ ಅವರು ಹೊಸಬರಾಗಿದ್ದು ಅದು ಹಾಕ್ಕೊಂಡು ಚಿಟ್ಟಿಬಾಬು ಸರ್ ಅಂತ ಅವರು ಜೊತೆ ನಾನು ಆರಂಭದಿಂದ ಆದಂಥ ಇನ್ನೊಂದು ಸಿನಿಮಾ ಮಾಡುವಾಗ ಇದಂತಂದರೆ ವಿಜಯ ಭಾಸ್ಕರ್, ಇಳೆಯರಾಜ, ಚಿಟ್ಟಿಬಾಬು ಇಂಥ ದೊಡ್ಡವ್ರ ಜೊತೆ ನಾನು ಕೆಲಸ ಮಾಡ್ಕೊಂಡಿದ್ದೆ. ಎಸ್ ರಾಮಚಂದ್ರ. ಆದ್ದರಿಂದ ನನಗೊಂಥರ ನನ್ನ ಸಿನಿಮಾಗಳಿಗೆ ಒಂದು ಥರದ ತೂಕ, ಒಂದು ಘನತೆ ಬರಲಿಕ್ಕೆ ಸಾಧ್ಯ ಆಯಿತು. ಅವರ ಕೆಲಸ ಮಾಡೋ ಕ್ರಮ ಹೇಗೆ ಎಲ್ಲ ನನಗೆ ಇಷ್ಟವಾಗ್ತಾ ಹೋಗ್ತು. 3ನೇ ಚಿತ್ರ ಮಾಡಿ ಕೊಟ್ರೆ ಕನಸು. ಆಗ ನಾನು ಆ ಕಥೆನ ನನ್ನ ಹೆಂಡತಿ ಓದ್ಬಿಟ್ಟು ಇದು ತುಂಬ ಚೆನ್ನಾಗಿದೆ, ಇದು ವೆದರ್ ಇಟ್ ಇಸ್ ಎ ಕಮರ್ಷಿಯಲ್ ಆರ್ಟ್ ಗೊತ್ತಿಲ್ಲ, ಬಟ್ ಇದು ಮಾಡಿ ಅಂತ ಹೇಳಿದ್ರು. ಕೊಟ್ರ ಹೈಸ್ಕೂಲಿಗೆ ಸೇರಿದಂಥ ನಮ್ಮ ಗೆಳೆಯ ವೀರಭದ್ರಪ್ಪ ಅವ್ರ ಕಥೆ. ಆ ಕಥೆ ತೆಗೆದುಕೊಂಡು ಹೋಗಿ ಮೊಟ್ಟ ಮೊದಲು ಆ ಕಥೆಯನ್ನು ನಾನು ಓದಿದಾಗ ಅದರಲ್ಲಿ ಒಬ್ಬ ಹುಡುಗ ಪ್ರತಿಭಾವಂತನಾಗಿದ್ದು ಒಂದು ಸ್ಕೂಲಿಗೆ ಸೇರೋಕ್ಕಾಗಲ್ಲ ಅನ್ನೋ ಪಾಯಿಂಟ್ ಇದೆಯಲ್ಲ, ಅದನ್ನ ಇಟ್ಕೊಂಡು ಒಂದು ಸಲ ಮಾಡಿದ್ವಿ. ಅದರಲ್ಲಿ ನನಗೆ ದೈತ್ಯ ಪ್ರತಿಭೆ ಅಶ್ವಥ್ ಜೊತೆ ಆದರು. ಅಶ್ವಥ್ ಜೊತೆ ಕೆಲಸ ಮಾಡೋದು ಅಂದರೆ ಅದೊಂದು ವಿಶಿಷ್ಟವಾದ ಅನುಭವ. ಅವ್ರು ಏನು ಅಂದರೆ ಒಂದು ಕೆಲಸ ಹಿಡ್ಕೊಂಡ್ಬಿಟ್ರೆ ಹಗಲು ರಾತ್ರಿ ತೀವ್ರವಾಗಿ ಅದನ್ನು ಧ್ಯಾನಿಸುವಂಥ ಮನುಷ್ಯರಾಗಿದ್ದರು. ಒಂದು ಅದು ಕಲಾತ್ಮಕ ಚಿತ್ರ ಅಂತ ಕರಿಬೇಕು ಇಲ್ಲೋ ಗೊತ್ತಿಲ್ಲ, ಅವರು ಆ ಕಲಾತ್ಮಕ ಚಿತ್ರದಲ್ಲಿ 6 ಹಾಡುಗಳು ಹಾಕಿದ್ರು. ಯಾಕ್ರಿ ನೋಡಲ್ಲ ಹಾಡುಗಳನ್ನ, ಕಲಾತ್ಮಕ ಚಿತ್ರ ಅಂದರೆ ಹಾಡಬೇಡ ಅಂತ ಯಾರು ಹೇಳಿದ್ದು ಅಂತೇಳಿ ಆ ಥರದ ಒಂದು. ಮತ್ತು ಅದನ್ನು ಕ್ರಿಯೇಟಿವ್ ಆಗಿ ಪ್ರೂವ್ ಮಾಡುವಂಥ ಒಂದು ಛಲ, ಸುಮ್ಮನೆ ಹುಡಾಫೆ ಅಲ್ಲ. ಅಮೆರಿಕದಲ್ಲಿ ರಮೇಶ್, ಹೇಮಾ, ಅಕ್ಷಯ್ ಆನಂದ್ ಈ ಥರದ ಯುವ ಪಡೆ ಅಲ್ಲಿ ಕೆಲಸ ಮಾಡಿತು. ನಾನು ಅಮೆರಿಕ ಮಾಡೋಕೆ ಹೊರಟಾಗ ತುಂಬ ಜನ ನಮಗೆ ಕಾಲೆಳೆದಿದ್ರು, ತುಂಬ ಹಾಸ್ಯ ಮಾಡಿದ್ರು. ಎಂತೆಂಥ ದೊಡ್ಡವರಿದ್ದಾರೆ, ಅವ್ರು ಯಾರೂ ಅಮೆರಿಕಕ್ಕೆ ಹೋಗಿಲ್ಲ ಕನ್ನಡ ಸಿನಿಮಾದಲ್ಲಿ, ನೀವು ಹೋಗ್ಬಿಡ್ತೀರಾ, ನಿಮ್ಗೆಲ್ಲ ಆಗುತ್ತಾ, ಏನು ವಿಡಿಯೋ ಮಾಡ್ಕೊಂಬರ್ತೀರಾ ಹೋಗಿ, ಈ ಥರದ್ದೆಲ್ಲ ಅಪಹಾಸ್ಯಗಳನ್ನು ಕೇಳಲ್ಪಟ್ಟಿದ್ದೆ. ಜೊತೆಗೆ ನಮಗೆ ವೀಸಾ ಬೇರೆ ಮೊದಲನೇ ಸತಿ ರಿಜೆಕ್ಟ್ ಆಗಿಬಿಟ್ಟಿತ್ತು ಫಸ್ಟ್ ರೌಂಡಲ್ಲಿ. ಆದರೆ ನನಗೆ ಅಷ್ಟೊತ್ತಿಗೆ ನನ್ನ ವೈಫ್ ಅಲ್ಲಿ ಅಮೆರಿಕದಲ್ಲಿದ್ದರು, ಅಲ್ಲಿ ಒಂದು ಕಂಪನಿಲಿ ಕೆಲಸ ಮಾಡ್ತಿದ್ರು. ನಾನು ಹೋಗಿ 2-3 ಸರಿ ಹೋಗಿ ಬಂದಿದ್ದೆ. ಅಲ್ಲಿ ಸಂಪರ್ಕಗಳಾಗಿತ್ತು. ಒಬ್ಬರು ಹರಿಹರೇಶ್ವರ ಅಂತ ಇದ್ರು, ಆಗ ಅವರ ನೆರವು, ಪ್ರೀತಿ, ಮತ್ತು ಅಲ್ಲಿ ಕನ್ನಡ ಸಂಘಗಳಲ್ಲಿರುವಂಥ ಗೆಳೆಯರು, ಅಲ್ಲಿ ವಿದ್ಯಮಾನಗಳು, ಅಲ್ಲಿಯ ಏರುಪೇರುಗಳು, ಅಲ್ಲಿ ಜನಗಳು ಮಾತಾಡೋ ರೀತಿ, ಕಥೆ ಎಲ್ಲ ನನಗೆ ಒಂದು ಸಿನಿಮಾ ಮಾಡೋಕ್ಕೆ ಬೇಕಾದಷ್ಟು ಸಾಮಗ್ರಿಯನ್ನು ನನ್ನ ಮನಸ್ಸು ಕ್ರಿಯೇಟಿವ್ ಆಗಿ ಅದನ್ನು ಹೊಂದಿತ್ತು. ಸೊ 95-96 ಸುಮಾರಿನಲ್ಲಿ ಅಮೆರಿಕ ಬಹುಶಃ 75 ಭಾಗ ಆ ದೇಶದಲ್ಲಿ ಚಿತ್ರೀಕರಣ. ಅದು ಒಂದು ದೊಡ್ಡ ಸ್ಥಿತಿ ಅಲ್ಲ, ಆದರೆ ಕೇವಲ ಹಾಡಿಗಾಗಿ ಒಂದು ಸಿನಿಮಾಕ್ಕೆ ಬೇರೆ ದೇಶಕ್ಕೆ ಹೋಗುವಂಥ ಒಂದು ಕ್ರಮದ ಸಂದರ್ಭದಲ್ಲಿ ಅದು ಇಡೀ ಚಿತ್ರ ಇಲ್ಲಿಯ ಸಂಸ್ಕೃತಿ ಅಂತ ಹೇಳಿ ಮಾಡುವಂಥ ಒಂದು ಸಿನಿಮಾ ಆಗಿತ್ತು. ಅದರಲ್ಲಿ ಹೇಮಾ ಮೊದಲ ಬಾರಿಗೆ ನಾಯಕಿಯಾಗಿ, ಈಗ ಹೇಮಾ ಪಂಚಮುಖಿ ಅವರು ಪ್ರಭಾತ್ ಕಲಾವಿದರ ಕುಟುಂಬದ ಹೆಣ್ಮಗಳು, ಆಕೆ ಅಭಿನಯಿಸಿದರು. ಆ ಚಿತ್ರದಲ್ಲಿ 28-29 ವಿವಿಧ ಪ್ರಶಸ್ತಿಗಳು, ಮತ್ತೆ ರಾಷ್ಟ್ರ ಪ್ರಶಸ್ತಿ ಬಂತು. 365 ದಿನ ಅದು ಬೆಂಗಳೂರಿನಲ್ಲಿ ಸತತವಾಗಿ ಪ್ರದರ್ಶನ ಕಾಣ್ತು. ನಮ್ಮ ಹೆಮ್ಮೆಯ ರಾಜಶ್ರೀ ಸಂಸ್ಥೆ ಅದನ್ನು ಬಹಳ ಚೆನ್ನಾಗಿ ವಿತರಣೆ ಮಾಡಿ ಒಂದು ಸಿನಿಮಾನ ಹೇಗೆ ಜನರಿಗೆ ಮುಟ್ಟಿಸ್ಬೇಕು ಅಂತ ಮಾಡಿದ್ರು. ಸನಿ ಜೋಸೆಫ್ ಅಂತ ಒಬ್ಬ ಗೆಳೆಯ, ಕೇರಳದ ಛಾಯಾಗ್ರಾಹಕ, ಅವನು ಪಿರವಿ ಈ ಥರ ಚಿತ್ರಗಳನ್ನು ಮಾಡಿದಂಥವನು. ಆತನ ಕೊಡುಗೆ ಕೂಡ ಸಿನಿಮಾಗೆ ತುಂಬ ದೊಡ್ಡದು. ಇದೆಲ್ಲದರ ಜೊತೆಗೆ ಆ ಚಿತ್ರದಲ್ಲಿ ಹೊಸ ಪ್ರತಿಭೆ ಮನೋಮೂರ್ತಿ ಸಂಗೀತ ನೀಡಿದರು. ನನ್ನ ಪ್ರೀತಿ ಹುಡುಗಿ ಯಶಸ್ಸನ್ನು ನೋಡಿ ಉಪೇಂದ್ರ ನಾವು ಒಂದು ಸಿನಿಮಾ ಮಾಡೋಣ ಅಷ್ಟೇ ಅಂತ ಬಂದರು. ನನ್ನ ಹತ್ರ ಒಂದು ಕಥೆ ಇತ್ತು. ಏನು ಕಥೆ ನಂದಲ್ಲ, ಅದು ಕಥೆ ನಡೆದ ಘಟನೆ. ನೇಪಾಳದಲ್ಲಿ ಒಬ್ಬ ರಾಜ್ಕುಮಾರ ತನ್ನ ಪ್ರಿಯತಮೆ ದೇವಯಾನಿಗೋಸ್ಕರ ಎಲ್ಲರನ್ನೂ ಮಾರಣ ಹೋಮ ಮಾಡ್ತಾನೆ. ತುಂಬ ಒಳ್ಳೆ ಕಥೆ ಅದು, ತುಂಬ ಒಳ್ಳೆ ಕಥೆ. ಆದರೆ ನನ್ನ ಯೋಚನಾ ಕ್ರಮಕ್ಕೂ ಯೋಚನಾ ಕ್ರಮಕ್ಕೂ ತುಂಬ ವ್ಯತ್ಯಾಸಗಳಿತ್ತು. ನನಗೆ ಆರಂಭದಲ್ಲೇ ಗೊತ್ತಾಯಿತು. ಆದರೆ ನನಗೆ ಯಾವುದೇ ಕಲಹ ಅಥವಾ ಸಂಘರ್ಷ ಸೃಷ್ಟಿ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ನಿನ್ನ ಥರನಾದ್ರು ಮಾಡೋ ಮಾರೆ, ಅಥವಾ ನನ್ನ ಥರ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಅವನು ಕೀರ್ತಿ ರೆಡ್ಡಿ ಆ ಒಂದು ಚೌಕಟ್ಟು ಎಲ್ಲೋ ಆರಂಭದಲ್ಲೇ ಗೊತ್ತಾಯಿತು ನಾವು ಭಿನ್ನಾಭಿಪ್ರಾಯಗಳಲ್ಲಿದ್ದೇವೆ ಅಂತ. ಆದರೆ ಒಬ್ಬರು ಹಿಂದೆ ಸರಿದದನ್ನು ಮೌನವಾಗಿ ಸಹಿಸ್ಕೊಳ್ಳೋದು ಮಾತ್ರ ಇದ್ದ ಜಾಣತನ. ಇಲ್ಲಾಂದರೆ ಒಂದು ದೊಡ್ಡ ವಿವಾದಗಳು ಅದು ಇದು ಅಂತೇಳಿ. ಬ್ಯಾಂಕಾಕ್ ಹೋದ್ವಿ, ಶೂಟಿಂಗ್ ಮಾಡಿದ್ವಿ. ಪ್ರತಿದಿನ ಬೆಳಗ್ಗೆ ಏನೋ ಒಂದು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದರೆ ಬೆಳಗ್ಗೆ ಅಲ್ಲಿ ಹೋದ ತಕ್ಷಣ ಉಪ್ಪಿಗೆ ನೆಕ್ಸ್ಟ್ ಏನೋ ಸಾಫ್ಟ್ ಮಾಡ್ತಾ ಇದ್ದಾರೆ, ಎಲ್ಲೋ ಸಿನಿಮಾಗೆ ತೊಂದರೆ ಆಗುತ್ತೆ, ನನ್ನ ಅಭಿಮಾನಿಗಳಿಗೆ ತೊಂದರೆ ಆಗುತ್ತೆ ಅಂತ ಅವನಿಗೆ ಒಂದು ಥರದ ಅಳಕು ಶುರುವಾಗ್ತಿತ್ತು. ಈಗ ಏನು ಮಾಡೋದು? ನಾನು ಅಂದ್ಕೊಂಡಿದ್ದೆ ಅವನಿಗಿದ್ದಂಥ ಒಂದು ಇಮೇಜು ವಂಡರ್ಫುಲ್ ಆ್ಯಕ್ಟರ್ ಆಗಿದ್ದಾರೆ ಉಪಿ. ಆತನ ಇಟ್ಕೊಂಡು ಆ ದೀಪೇಂದ್ರನ್ ಕ್ಯಾರೆಕ್ಟರ್ನ ಏನೋ ಒಂಥರ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನನ್ನ ಮನಸ್ಸಲ್ಲಿ ಒಂದಿತ್ತು. ಆದರೆ ಉಪಿ ಮನಸ್ಸಲ್ಲಿ ಇದ್ದದ್ದು ಇಮೇಜಸ್ ಬೇರೆ. ಕೊನೆಗೆ ಹೇಳಿದೆ, ನಿನ್ನ ಥರ ಸಿನಿಮಾ ಮಾಡೋಣ, ನನ್ನ ಸ್ಕ್ರೀನ್ ಪ್ಲೇ ಅಲ್ಲ ಇದು, ನಿನ್ನ ಸ್ಕ್ರೀನ್ ಪ್ಲೇ, ನಿನ್ನ ನಿರ್ದೇಶನ, ನಿನ್ಗೇನು ಹೇಳ್ತೇನೆ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ. ಈಗಲೂ ನಾವು ತುಂಬ ಒಳ್ಳೆಯ ಸ್ನೇಹಿತರು.
ಸೊ ಆ ಸಿನಿಮಾ ಹೋಗ್ತಾ 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 ಏನೆಲ್ಲ ವಿಚಿತ್ರವಾದ ತಿರುವುಗಳನ್ನು ಪಡ್ಕೊಂಡು ಕೊನೆಗೆ ಅದು ಯಾರೊಬ್ಬರು ಸಿನಿಮಾ ಆಗಲಿಲ್ಲ, ಅವ್ರ ಸಿನಿಮಾ ಆಗಿಲ್ಲ, ನನ್ನ ಸಿನಿಮಾ ಆಗಲಿ, ಸಿನಿಮಾ ಕೂಡ ಸೋತ್ಬಿಡ್ತು. ಆ ಬಗ್ಗೆ ನಾವಿಬ್ಬರು ಕೂತ್ಕೊಂಡು ನಕ್ಕು ಚರ್ಚೆ ಮಾಡಿ ಏನೋ ಹೀಗೆ ಮಾಡೋದಾಗಿತ್ತೇನೋ ಹೀಗೆ ಮಾಡೋದಾಯ್ತು. ಕೆಲವು ಸಾರಿ ಒಂದು ಆಕ್ಸಿಡೆಂಟ್ ಆದ್ಮೇಲೆ ಯೋಚನೆ ಮಾಡ್ತೀವಲ್ಲ, ಅಲ್ಲೇ ಬ್ರೇಕ್ ಹಾಕಬೇಕಾಗಿತ್ತು, ಇಲ್ಲ ನೀನು ಆರನ್ ಮಾಡಬೇಕಾಗಿತ್ತು, ಇಲ್ಲ ಅವನು ಅಡ್ಡ ಬರಬೇಕಾಗಿತ್ತು, ಅವ್ನು ಅಡ್ಡ ಬರೋದು ನೋಡ್ಬೇಕಾಗಿತ್ತು. ನೀವು ಈ ಥರ ಮಾತಾಡ್ತೀವಲ್ಲ, ಅಪಘಾತದ ನಂತರದ ಚರ್ಚೆ ಇರುತ್ತಲ್ಲ, ಆ ಥರ ಚರ್ಚೆ ಅನೇಕ ರಾತ್ರಿಗಳಲ್ಲಿ ಇಲ್ಲಿ ಕೂತ್ ಮಾತಾಡಿದ್ವಿ. ಅವ್ರ ಮನೆಗೆ ಹೋಗಿ ಮಾತಾಡ್ತಿದ್ವಿ, ಇಲ್ಲ ನಾವು ಹಂಗೆ ಮಾಡಿದ್ರೆ ಹಂಗಿರ್ತಿದ್ವಿ. ಇಟ್ ಹ್ಯಾಪನ್ಸ್. ಈ ಮಾತಾಡ ಮಲ್ಲಿಗೆ ಬಗ್ಗೆ ನೀವು ಹೇಳಿದ್ರಲ್ಲ ನೋಡಿ, ಇವತ್ತು ಗಣಿ ಎಷ್ಟು ದೊಡ್ಡ ಇಶ್ಯೂ ಆಗ್ತದೆ. ನಮ್ಮ ಸಿನಿಮಾ 6 ವರ್ಷದಿಂದ ಅದ್ರ ಬಗ್ಗೆ ಮಾತಾಡ್ತು. ಇವತ್ತು ಗಣಿ ಬಗ್ಗೆ ಜನ ತಲೆಗಟ್ಟ ಆಗ್ತಾ ಇದೆ, ಅಧಿಕಾರಿಗಳು ಹೋಗ್ತಿದೆ. 25,000 ಪುಟಗಳ ತೀರ್ಪು ಬಂದಿದೆ. 19 ರೂಪಾಯಿನ ಒಂದು ಪರ್ಮಿಟ್ ಇಟ್ಕೊಂಡ್ಬಿಟ್ಟು, 100 ಜೆರಾಕ್ಸ್ ಕಾಪಿ ಇಟ್ಕೊಂಡು, 100 ಟ್ರಕ್ ಒಂದೊಂದು ಶೀಟ್ ಇಟ್ಕೊಂಡು ಬಳ್ಳಾರಿಯಿಂದ ಕಾರವಾರದ ಬಂದರವರೆಗೆ ಎಲ್ಲ ಇಲಾಖೆಯಲ್ಲಿ ಕಳ್ಳರು ಸೇರ್ಕೊಂಡು ಅದನ್ನು ಸಾಗಿಸ್ತಾರೆ. ಇದನ್ನು ನನ್ನ ಸಿನಿಮಾ ಮಾತಾಡ್ತು, ಸೋಲ್ತು ಸಿನಿಮಾ. ಇದು ಹೇಗೆ ನನ್ನ ತಪ್ಪಾಗುತ್ತೆ? ನನ್ನ ಉದ್ದೇಶ ಇದ್ದು ನನಗಿದ್ದಂತಹ ಒಬ್ಬ ಹಿರಿಯ ನಟನನ್ನು ಇಟ್ಕೊಂಡು, ಅವನ ಮೂಲಕ ಗಾಂಧಿವಾದವನ್ನು ಇಟ್ಕೊಂಡು, ಅವನ ಮೂಲಕ ರೈತರ ಸಮಸ್ಯೆ ಇಟ್ಕೊಂಡು, ಅವನ ಮೂಲಕ ಇವತ್ತು ಸುಡುತ್ತಿರುವಂತಹ ಕೃಷಿ ನಕ್ಸಲ್ ಸಮಸ್ಯೆ ಇದನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು. ಈ ಥರದ ಪ್ರಯೋಗಗಳು ಎಷ್ಟೇ ಬಾಕ್ಸ್ ಆಫೀಸಲ್ಲಿ ಹೋದರೂ ಕೂಡ ಅವುಗಳನ್ನು ನಾನು ಇನ್ನೂ ಮೆಚ್ಚಿದ್ದೇನೆ. ಯಾಕೆಂದರೆ ಅಂತಿಮವಾಗಿ ಇವತ್ತು ಬಂಗಾರದ ಮನುಷ್ಯ ಎಷ್ಟು ದುಡ್ಡು ಮಾಡ್ತು ಅಂತ ಕೇಳಲ್ಲ, ನಾಗರಾವು ಎಷ್ಟು ದುಡ್ಡು ಮಾಡ್ತು ಅಂತ ಕೇಳಲ್ಲ, ಅವು ಎಂಥ ಸಿನಿಮಾ ಅಂತ ಕೇಳ್ತಾರೆ. ಅಂಥ ಸಿನಿಮಾಗಳನ್ನು ಕೂಡ ಶುರು ಮಾಡಬೇಕು. ನಾನು ಕಮರ್ಷಿಯಲ್ ಸಿನಿಮಾ ಅಥವಾ ಕಲಾತ್ಮಕ ಚಿತ್ರ ಗೊತ್ತಿಲ್ಲ, ನನಗೆ ಎಷ್ಟೋ ಕಲಾತ್ಮಕ ಚಿತ್ರಗಳು ಇಷ್ಟ ಆಗುತ್ತೆ, ಎಷ್ಟೋ ಕಮರ್ಷಿಯಲ್ ಚಿತ್ರಗಳು ಇಷ್ಟ ಆಗಲ್ಲ. ಹಾಗೆ ಎಷ್ಟೋ ಕಮರ್ಷಿಯಲ್ ಚಿತ್ರಗಳು ಇರುವಂಥ ಕಲಾತ್ಮಕತೆ ಇಷ್ಟ ಆಗುತ್ತೆ. ಒಂದು ಭೂತಯ್ಯನ ಮಗ ಇರುವಂಥ ಸಿನಿಮಾದಲ್ಲಿ ಒಳಗಿರೋ ಕಲೆ ಇದೆಯಲ್ಲ, ಕಲಾತ್ಮಕತೆ, ಅದು ನನಗೆ ಇಷ್ಟ ಆಗುತ್ತೆ. ಹಾಗೆ ಎಷ್ಟೋ ಕಲಾತ್ಮಕ ಚಿತ್ರಗಳು ಪ್ರಶಸ್ತಿಗಾಗಿ ಮಾಡಿಕೊಂಡು, ಪ್ರಶಸ್ತಿ ಬಂದ ತಕ್ಷಣ ಗುಂಪು ಕಾರ್ಯ ಮಾಡಿಕೊಂಡು ಅವರು ಬೇಕಾದ ಜೂರಿಗಳನ್ನ ಅವರೇ ಕಳಿಸ್ಕೊಂಡು ಅವರು ಅವಾರ್ಡ್ ತಗೋತಾರಲ್ಲ, ಆಗ ನನಗೆ ಅಂಥ ಸಿನಿಮಾಗಳ ಬಗ್ಗೆ ಗೌರವ ಬರಲ್ಲ. ಅವು ಜನರಿಗೂ ಮುಟ್ಟಲ್ಲ, ಇವ್ರ ಬೆನ್ನನ್ನು ಅವ್ರ ಬೆನ್ನನ್ನು ಇವ್ರು ಕೆರ್ಕೊಂಡಂಗಿರುತ್ತೆ. ಅದರೊಳಗಡೆ ಕಮರ್ಷಿಯಲ್ಸ್ ಅಂತ ಆರ್ಟ್ ಫಿಲ್ಮ್ ಒಳಗಡೆ ಕಮರ್ಷಿಯಲ್ ಗುಣ ಇರುತ್ತೆ. ಅಂದರೆ ಹೆಂಗೆ ಮಾಡೋದು, ಹೆಂಗೆ ಅವಾರ್ಡ್ ತಗೊಳ್ಳೋದು, ಅದು ಒಂದು ಕಮರ್ಷಿಯಲ್ ಉದ್ದೇಶ ಇರುತ್ತೆ. ಸೊ ಅಂತಿಮವಾಗಿ ಸಿನಿಮಾಗಿರಬೇಕು ಮತ್ತು ಅದು ಒಳ್ಳೆಯ ಸಿನಿಮಾ ಇರಬೇಕು. ಇಷ್ಟು ಬೇಕು ಗುಡ್ ಸಿನಿಮಾ. ಕನ್ನಡದಲ್ಲಿ ಭರವಸೆ ಕಳ್ಕೋಬೇಕಾಗಿಲ್ಲ. ಅನೇಕರು ಅಲ್ಲಲ್ಲಿ ಈ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅಲ್ಲಲ್ಲಿ ಆ ಥರದ ಮಿಂಚುಗಳನ್ನು ನಾನು ಕಾಣ್ತಾ ಇದ್ದೇನೆ. ಅನೇಕರು ಅಂಥ ಒಂದು ಹೊಸ ಪಲುಕುಗಳ ಜೊತೆಗೆ ಬರ್ತಾರೆ. ಅದು ಸ್ವಲ್ಪ ಕಾಲ ಅರಳಿ ಹೋಗುವಂಥ ಹೂವು ಇರಬಹುದು, ಆದರೆ ಆ ಹೂವು ಕೂಡ ಒಂದು ಸುಗಂಧವನ್ನು ಅರಳಿಯೇ ಪಸರಿಸಿ ಹೋಗುತ್ತೆ ಅನ್ನೋದನ್ನು ಮರೆಯುವ ಹಾಗಿಲ್ಲ. ಹಾಗಾಗಿ ನನ್ನ ನಾಳೆಗಳಲ್ಲಿ ನಂಬಿಕೆ ಇದೆ. ನನ್ನ ಯಂಗರ್ ಬ್ರದರ್ಸ್ ಅವರೆಲ್ಲ ತುಂಬ ಹೊಸ ಹೊಸ ಉತ್ಸಾಹದಲ್ಲಿ ಮಾಡ್ತಿದ್ದಾರೆ. ಎಲ್ಲ ಹೊಸ ಹೊಸ ಸಿನಿಮಾಗಳನ್ನು ಹೋಗಿ ನೋಡ್ತೀನಿ, ಕಾಲ್ ಮಾಡಿ ಹೇಳ್ತೀನಿ, ನಿಮ್ಮ ಸಿನಿಮಾ ಚೆನ್ನಾಗಿತ್ತು, ಇಂಥ ಸೀನ್ ಚೆನ್ನಾಗಿತ್ತು, ಹೀಗಿರ್ಬೇಕಾಗಿತ್ತು ಅಂತ. ಯಾವುದೇ ಪೂರ್ವಾಗ್ರಹ ಇಲ್ಲ. ಅದು ನನಗೆ ಖುಷಿ ಕೊಡುತ್ತೆ. ಒಬ್ಬ ವಿದ್ಯಾರ್ಥಿಯಾಗಿ, ಮೇಷ್ಟ್ರಾಗಿ ಅಲ್ಲ, ವಿದ್ಯಾರ್ಥಿಯಾಗಿ ಖುಷಿ ಕೊಡುತ್ತೆ. ಇವತ್ತು ಸಿನಿಮಾ ಅನೇಕ ಸ್ಪರ್ಧೆಗಳು ನಡೆಸ್ತದೆ. ಟೆಲಿವಿಷನ್ ಮುಖ್ಯವಾದಂಥ ದೊಡ್ಡ ಸ್ಪರ್ಧೆ. ಅವುಗಳ ಮಧ್ಯೆ, ಎಲೆಕ್ಟ್ರಾನಿಕ್ ಮಾಧ್ಯಮದ ಮಧ್ಯೆ ಸಿನಿಮಾ ನನ್ನನ್ನು ತಾನು ಸ್ಥಾಪಿಸಿಕೊಂಡು ಗೆಲ್ಲಬೇಕಾದ್ರೆ ತುಂಬ ದಮ್ ಬೇಕು. ಆ ದಮ್ಗೋಸ್ಕರ ನಾವು ಅಪಮಾರ್ಗಗಳನ್ನು ಬಳಸಬಾರ್ದು. ಸರಿಯಾದ ಮಾರ್ಗದಲ್ಲಿಯೇ ನಾವು ಸಶಕ್ತರಾಗಿ, ಸದೃಢರಾಗಿ ಸಿನಿಮಾವನ್ನು ನಿಲ್ಲಿಸ್ಕೋಬೇಕಾಗಿದೆ. ಆ ದಾರಿಯ ಹುಡುಕಾಟದಲ್ಲಿ ನಾನು ಇದ್ದೇನೆ, ನೀವು ಇದ್ದೀರಿ. Season 5 na audition round 3 kolle chanya 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 summane summane iddaru summane ಬಂದರ ಹೃದಯದ ಗತಿಯೇನು ನಾನು ಕಿಸುನಾಚುವೆ ಮೈಯ ಮೈಯ ಗುಲಾಬಿ ತಾರೆ ತುಲ್ಲೆ ತಾರೆ ಮೈಯ ಮೈಯ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಕಾರ್ಬನ್ ಮೊಬೈಲ್ಸ್, Sun City Diamond 08042461111.
ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು. ಖರೀದಿಸಿ ಮಾರಾಟ ಮಾಡಿ ಬಾಡಿಗೆಗೆ ನೀಡಿ 99acres.com ನಲ್ಲಿ. ಸಚಿವ ಸ್ಥಾನಗಳು ಬಹುತೇಕ ಪಕ್ಕಾ. ಡಿಸಿಎಂ ಸ್ಥಾನ ಖಾತ್ರಿಯಷ್ಟೇ ಬಾಕಿ. ಎಲ್ಲಾ ಸರಿ ಹೋದ್ರೆ ನಾಳೆ ಪ್ರಮಾಣ ವಚನ. ಈಶ್ವರಪ್ಪ ಸ್ಪಷ್ಟನೆ. ಸಾರ್ವಭೌಮ ಬಗಲಿಗೆ ಮಂತ್ರಿಗಿರಿ ನೀಡಿ ಇಂಡಿಯಲ್ಲಿ ಬೆಂಬಲಿಗರ ಬೇಡಿಕೆ.